ದಾಖಲೆಗಳೇ ಇಲ್ಲ. ಆದರೂ ಕೂಡ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ ಅಂತ ಅವರ ಪರ ವಕೀಲರು ಹೇಳ್ತಿದ್ದಾರೆ. ಆದರೆ ದೆಹಲಿ ಅಬಕಾರಿ ನೀತಿ ಹಗರಣ ಆರೋಪ ಪ್ರಕರಣದಲ್ಲಿ ಕಿಂಗ್ ಪಿನ್ನೇ ಕೇಜ್ರಿವಾಲ್, ಆ ಬಗ್ಗೆ ಪುರಾವೆಗಳು ಇದೆ ಅಂತ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ವಾದ ಮಾಡ್ತಿದ್ದಾರೆ. ಅಂತೂ ಈಗ ರೋಸ್ ಅವೆನ್ಯೂ ಕೋರ್ಟ್ ಮಾರ್ಚ್ 28ರವರೆಗೆ ಕೇಜ್ರಿವಾಲ್ರನ್ನ ಇಡಿ ಕಸ್ಟಡಿಗೆ ಒಪ್ಪಿಸಿದೆ. ಆದರೆ ಕೇಜ್ರಿವಾಲ್ ಬಂಧನ ಖಂಡಿಸಿ ಇಂಡಿಯಾ ಮೈತ್ರಿಕೂಟ ದೇಶದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಅತ್ತ ಮೋದಿ ಇಲ್ಲದೆ ಸಿಸಿ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಕೇಜ್ರಿವಾಲ್ಗೆ ಸಿಗಲಿಲ್ಲ ರಿಲೀಫ್. ಮಾರ್ಚ್ 28ರವರೆಗೆ ಇಡಿ ಕಸ್ಟಡಿಗೆ. ಅರವಿಂದ್ ಕೇಜ್ರಿವಾಲ್ ಕಳೆದೊಂದು ದಶಕದಲ್ಲಿ ದೇಶದ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾದ ಆಪ್ ಚೀಫ್ ಕಮ್ ದಿಲ್ಲಿ ಮುಖ್ಯಮಂತ್ರಿಯನ್ನ ಇಡಿ ಕಸ್ಟಡಿಗೊಪ್ಪಿಸಲಾಗಿದೆ. ದೆಹಲಿ ಅಬಕಾರಿ ನೀತಿ ಹಗರಣದ ನಂಟಿನ ಆರೋಪದ ಮೇಲೆ ನಿನ್ನೆ ಕೇಜ್ರಿವಾಲ್ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿ ಅವರನ್ನ ಬಂಧಿಸಿತ್ತು. ಇವತ್ತು ರೋಸ್ ಅವೆನ್ಯೂ ಕೋರ್ಟ್ ಮುಂದೆ ಇಡಿ ಹಾಜರುಪಡಿಸಿತು. ಕೇಜ್ರಿವಾಲ್ ಪರ ಹಿರಿಯ ಸುಪ್ರೀಂ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದಿಸಿದ್ರು. ಇಡಿ ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ವಾದ ಮಂಡಿಸಿದ್ರು. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಕಿಂಗ್ ಪಿನ್ ಅನ್ನೋದಕ್ಕೆ ದಾಖಲೆಗಳಿವೆ, ಹಾಗಾಗಿ 10 ದಿನ ಇಡಿ ಕಸ್ಟಡಿಗೆ ಒಪ್ಪಿಸಬೇಕೆಂದು ವಾದಿಸಿದ್ರು. ಸಾಲಿಸಿಟರ್ ಜನರಲ್ ವಾದ ಪುರಸ್ಕರಿಸಿದ ಕೋರ್ಟ್ ಕೇಜ್ರಿವಾಲ್ರನ್ನ ಇಡಿ ಕಸ್ಟಡಿಗೆ ನೀಡಿದೆ. ಇಡಿ ಬಂಧನದ ಬಳಿಕ ಕೇಜ್ರಿವಾಲ್ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋರ್ಟ್ ವಿಚಾರಣೆಗೆ ಹಾಜರಾಗುವಾಗ ಮಾತನಾಡಿದ ಆಪ್ ಚೀಫ್, ದೇಶಕ್ಕಾಗಿಯೇ ತನ್ನ ಜೀವನ ಮುಡಿಪು ಎಂದಿದ್ದಾರೆ. ಕೇಜ್ರಿವಾಲ್ ಬಂಧನ ಖಂಡಿಸಿ ದೇಶದೆಲ್ಲೆಡೆ ಇಂಡಿಯಾ ಮೈತ್ರಿಕೂಟ ಪ್ರತಿಭಟನೆ. ಕೇಜ್ರಿವಾಲ್ ಬಂಧನ ಖಂಡಿಸಿ ಆಪ್ ನಾಯಕರು, ದೆಹಲಿ ಸಚಿವರು ಹಾಗೂ ಆಪ್ ಕಾರ್ಯಕರ್ತರು ಸೇರಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿವೆ. घरवालों को किसी से मिलने नहीं दिया जा रहा, शांतिपूर्ण प्रोटेस्ट रोका जा रहा है. आईटीओ पे हम जा नहीं सकते. 1 मिनट आईटीओ पे आते हुए हुआ और उठा के पुलिस वाले हमको फेंक रहे हैं. पूरी तानाशाही है. सिर्फ और सिर्फ लोकसभा चुनाव जीतने के लिए ये तानाशाही की जा रही है. ಕೇಜ್ರಿವಾಲ್ ಬೆಂಬಲಕ್ಕೆ ಇಂಡಿಯಾ ಮೈತ್ರಿಕೂಟ, ಕುಟುಂಬಸ್ಥರ ಜೊತೆ ರಾಗ ಮಾತು. ಕೇಜ್ರಿವಾಲ್ ಬಂಧನ ಬೆನ್ನಲ್ಲೇ ಖುದ್ದು ರಾಹುಲ್ ಗಾಂಧಿ ಕುಟುಂಬಸ್ಥರ ಜೊತೆ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಇತ್ತ ಕೆಸಿ ವೇಣುಗೋಪಾಲ್ ಇಂಡಿಯಾ ಮೈತ್ರಿಕೂಟ ಕೇಜ್ರಿವಾಲ್ ಬೆನ್ನಿಗೆ ನಿಲ್ಲಲಿದೆ ಎಂದಿದ್ದಾರೆ. ಅಲ್ಲದೆ ಎಕ್ಸ್ನಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತೊಂದೆಡೆ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧನಕ್ಕೊಳಗಾಗಿರುವ ತೆಲಂಗಾಣ ಬಿಆರ್ಎಸ್ ಎಂಎಲ್ಸಿ ಕೆ ಕವಿತಾಗೆ ಸುಪ್ರೀಂ ಕೋರ್ಟ್ ಬೇಲ್ ನಿರಾಕರಿಸಿದೆ. ಹರೀಶ್, ಟಿವಿ9, ನವದೆಹಲಿ.